ಚಿನ್ನಣ್ಣ ಇದೇ ಸೈಟೇ ಕೆಲಸ ಮಾಡ್ತಿರೋದು, ನಿಮಗೂ ಇಲ್ಲೇ ಕೆಲಸ ಇರೋದು. ಏನಣ್ಣ? ಏನಿಲ್ಲ, ಯಾರೋ ಪುಣ್ಯಾತ್ಮರು ಮನೆ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ಮೇಸ್ತ್ರಿ. ಹೌದಣ್ಣ, ಪ್ಲಾನ್ ಮಾತ್ರ ತುಂಬ ನೀಟಾಗಿ ಬಂದಿದೆ. ಮೇಸ್ತ್ರಿ, ಆ ಪ್ಲಾನ್ ನಾನೊಂದ್ಸಲ ನೋಡ್ಬೋದಾ? ಅದು ಓನರ್ ಹತ್ರ ಇದೆ, ಅವ್ರು ಬಂದಾಗ ಕೇಳಿ ನೋಡಿರಂತೆ. ಈಗ ಬೇಕಾದ್ರೆ ಹಾಗೆ ನೋಡ್ಕೊ ಬನ್ನಿ ಒಂದ್ಸಲ. ಇರ್ಲಿ ಬಿಡು, ಹೇಗಿದ್ರು ಇಲ್ಲೇ ಇರ್ತೀನಲ್ಲ ಕೆಲಸ ಮಾಡ್ತಾ, ಅವಾಗ ಯಾವಾಗ್ಲಾರು ಒಂದ್ಸಲ ತೋರ್ಸು. ನೋಡಿ, ಇಲ್ಲೇ ಜರ್ಲಿ ಇಟ್ಟಿಗೆ ಮರಳೆಲ್ಲ ಇಲ್ಲೇ ಹಾಕಿದೆ. ಕಬ್ಬಣ ಸಿಮೆಂಟ್ ಎಲ್ಲ ಅಲ್ಲಿ ಒಳಗಡೆ ಇಟ್ಸಿದ್ದೀನಿ. ಯಾಕಂದರೆ ಮೊನ್ನೆ ಕಳ್ತನ ಆಗೋಯ್ತಲ್ವಾ, ಅದಕ್ಕೋಸ್ಕರ. ಯಾರಾದ್ರೂ ಒಬ್ಬರು ಇಲ್ಲಿ ನೋಡ್ಕೊಳಕ್ ಬೇಕು ಅಂತಾನೆ ಒಬ್ಬನ ಕೆಲ್ಸದವ್ರು ಬೇಕಂತ ಹೇಳಿದ್ದು. ಮೇಸ್ತ್ರಿ, ನಾನು ಯಾವಾಗಿಂದ ಕೆಲ್ಸಕ್ಕೆ ಬರಲಿ? ರಾತ್ರಿ 9-10 ಗಂಟೆಗೆ ಬಂದ್ಬಿಡಿ. ಬರ್ತಾ ಸ್ವೆಟ್ರು ಮಫ್ಲರೆಲ್ಲ ಹಾಕೋ ಬನ್ನಿ, ಯಾಕಂದರೆ ಹೊರಗಡೆ ತುಂಬ ಚಳಿ ನೋಡಿ. ಆಗಾಗ ಇದ್ದು ರೌಂಡ್ಸ್ ಎಲ್ಲ ಹೊಡಿಬೇಕಾಗತ್ತೆ. ಆಮೇಲೆ ಒಳ್ಳೆ ದಿನ ನೋಡಿ ಏನಾದರೂ ಬರ್ತೀರಾ, ಇಲ್ಲ ನಾಳೆಯಿಂದಾನೇ ಬರ್ತೀರಾ? ಹಾಗೆಲ್ಲ ಏನಿಲ್ಲ, ನಾವು ಯಾವಾಗ ಕೆಲಸ ಶುರು ಮಾಡ್ತೀವಿ ಅದೇ ಒಳ್ಳೆ ದಿನ ಒಳ್ಳೆ ಗಳಿಗೆ. ನಾನು ಇವತ್ತಿಂದನೇ ಬರ್ತೀನಿ. ಸರಿ, ಹಾಗಾದ್ರೆ ಇಲ್ಲಿ ನೀವು ನೋಡ್ತಾ ಇರಿ, ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ. ತಗೋ. ಯಾಕೆ ಮತ್ತೆ ಹಂಗ್ ನೋಡ್ತಿದ್ಯಾ? ಇಲ್ಲ, ನನಗೆ ನೋಡಕ್ಕೆ ಭಾವನಮ್ಮ ಬರ್ಬೇಕು, ಅಲ್ಲ ನೀವು ಬರ್ಬೇಕು. ಈಗ ನೋಡಿದ್ರೆ ಇಬ್ರು ಬಂದ್ಬಿಟ್ಟಿದ್ದೀರಾ. ಓ, ನನ್ ಗೊತ್ತಾಯ್ತು ಬಿಡಿ, ಇಬ್ರು ಫ್ರೆಂಡ್ಸ್ ಆಗ್ಬಿಟ್ರಾ? ಖುಷಿ, ಅದೆಲ್ಲ ಬಿಡು. ನಿನ್ ಸ್ಕೂಲ್ ಹೇಗಿದೆ? ಹೋಮ್ವರ್ಕ್ ಎಲ್ಲ ಚೆನ್ನಾಗಿ ಮಾಡ್ತಿದ್ಯಾ? ಓ, ನಾನು ಹೋಮ್ವರ್ಕ್ ಎಲ್ಲ ಬೇಗ ಬೇಗ ಮಾಡ್ಕೋತೀನಿ. ಮ್ಯಾಮ್ ಕೂಡ ನನಗೆ ಸ್ಟಾರ್ ಕೊಡ್ತಾರೆ. ಅದು ನಮ್ಮ ಮುದ್ದಮ್ಮ ಅಂದ್ರೆ. ಭಾವನಮ್ಮ, ಈಗಾದ್ರೂ ಹೇಳಿ, ನೀವಿಬ್ರು ಫ್ರೆಂಡ್ಸ್ ಆದ್ರಾ? ಹೌದು ಖುಷಿ. ಮುದ್ದಮ್ಮ, ಇವತ್ತು ನಾವಿಬ್ರು ಜೊತೆಲಿ ಬಂದಿರೋದು ಯಾಕೆ ಗೊತ್ತಾ? ಯಾಕೆ? ಯಾಕಂದ್ರೆ ಭಾವನಾ ಅಮ್ಮಂಗೆ ಹೊಸ ಕೆಲ್ಸ ಸಿಕ್ತು, ಅದಕ್ಕೆ. ಥ್ಯಾಂಕ್ ಯು ಖುಷಿ. ಹಲೋ ಹಲೋ, ಜಾನ್ವಿ ಅವರೇ, ಏನು ಮಾಡ್ತಾ ಇದ್ದೀರಿ? ಇಷ್ಟೋ ತನಕ ಅಜ್ಜಿ ಹತ್ರ ಮಾತಾಡ್ತಾ ಕೂತಿದ್ದೆ. ಈಗ ಅವ್ರಿಗೊಂದು ಬಿಸಿ ಬಿಸಿ ಕಾಫಿ ಮಾಡ್ಕೊಡೋಣ ಅಂತ ಬಂದೆ. ಚಿತ್ತು ಮರಿ, ನೀವು ಯಾಕೆ ಇಷ್ಟೆಲ್ಲ ರಿಸ್ಕ್ ತೊಗೋತಾ ಇದ್ದೀರಿ? ಬಂದಮೇಲೆ ನಾನು ಮಾಡಿಕೊಡ್ತಿದ್ದೆ ತಾನೇ. ರೀ, ಆಗ್ಲಿಂದ ಸುಮ್ಮನೆ ಕೂತಿದ್ದೆ ರೀ. ಬೋರ್ ಆಗ್ತಾ ಇತ್ತು ನನಗೆ. ಕೂತು ಕೂತು ಕಾಲೆಲ್ಲ ಜುಮ್ ಹಿಡಿತು. ಅದಕ್ಕೇನೆ ಸ್ವಲ್ಪ ಓಡಾಡೋಣ ಅಂತ ಬಂದೆ. ಇದರಲ್ಲೂ ರಿಸ್ಕ್ ಅಂತ ಇದ್ದೀರಲ್ಲ. ಒಟ್ಟಿನಲ್ಲಿ ನಾನು ಇಲ್ಲದೆ ಇರೋವಾಗ ನನ್ನ ಬೆನ್ನ ಹಿಂದೆ ನೀವು ಹೊಸ ಹೊಸ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಆಯಿತು. ಅದಕ್ಕೆ ಯಾವಾಗಲೂ ನಾನು ನಿಮ್ಮ ಜೊತೆಗೆ ಇರಬೇಕು ಅಂತ ಹೇಳೋದು. ಹಾಗೇನೂ ಇಲ್ಲ ರೀ. ಸರಿ, ಈಗ ಮನೆಗೆ ಹೊರಟು ಬರ್ತಿದ್ದೀನಿ. ನಿಮ್ಗೇನಾದರೂ ಬೇಕಾ? ಬರ್ತಾ ತೊಗೊಂಡು ಬರ್ತೀನಿ, ಹೇಳಿ. ಅಯ್ಯಯ್ಯೋ, ಇವಾಗ ಏನು ಬೇಡ. ನೀವು ತಂದಿದ್ದೀರಲ್ಲ, ಅದನ್ನು ಫಸ್ಟು ಖಾಲಿ ಮಾಡ್ತೀನಿ. ನೀವೇನು ತರಕ್ಕೆ ಹೋಗಬೇಡಿ. ಹಾಂ, ಆದರೆ ಬರ್ತಾ ಪೇಡ ತೊಗೊಂಬನ್ನಿ. ವೆಂಕಿ ಅಣ್ಣಂಗೆ ಪೇಡ ಅಂದರೆ ತುಂಬ ಇಷ್ಟ. ಸರಿ ಚಿನ್ನು ಮರಿ,
ನೋಡಿ, ನೀವು ತುಂಬ ಆಯಾಸ ಮಾಡ್ಕೊಳಕ್ಕೆ ಹೋಗಬೇಡಿ, ನಾನು ಬೇಗ ಬರ್ತೀನಿ. ಸರಿ ಸರಿ. ಅಲ್ಲ, ನಿಮಗೇನಾದರೂ ಬೇಕಾ? ಪ್ರೀತಿಯಿಂದ ನಾನು ತೊಗೊಂಡು ಬರ್ತೀನಿ ಬರ್ತಾ ಅಂತ ಕೇಳಿದ್ರೆ ಅಣ್ಣಂಗೆ ಸ್ವೀಟ್ ಇಷ್ಟ ತೊಗೊಂಡು ಬನ್ನಿ ಅಂತಾರೆ. ಮುದಮ್ಮ, ಐಸ್ ಕ್ರೀಮ್ ಇಷ್ಟ ಆಯ್ತಾ? ಓ ತುಂಬಾ ಇಷ್ಟ ಆಯ್ತು, ನಿಮ್ ತರಾನೇ ಸ್ವೀಟು. ಥ್ಯಾಂಕ್ ಯು ಮುದಮ್ಮ, ಥ್ಯಾಂಕ್ ಯು. ಗೌರಮ್ಮ, ಒಂದ್ ವಿಷಯ ಹೇಳೋದೇ ಮರ್ತೋಗ್ಬಿಟ್ಟೆ. ಏನ್ ಖುಷಿ ಅದು? ನಾಳೆ ಪೇರೆಂಟ್ ಟೀಚರ್ ಮೀಟಿಂಗ್ ಇದೆ ಅಂತೆ, ಅದಕ್ಕೆ ಪೇರೆಂಟ್ಸ್ ಬರ್ಬೇಕಂತೆ. ಓ ಹೌದಾ, ಸರಿ ನಾನ್ ಬರ್ತೀನಿ ಬಿಡು. ನೀವ್ ಒಬ್ರೇ ಅಲ್ಲ, ನಿಮ್ ಜೊತೆ ಸಿದ್ದು ಅಂಕಲು ಬರ್ಬೇಕು. ಖುಷಿ, ಅವ್ರು ಯಾಕೆ? ನಾನ್ ಬರ್ತೀನಿ ಅಂತ ಹೇಳದ್ನಲ್ಲ, ಅವ್ರ ಕೆಲ್ಸ ಇರುತ್ತೆ. ಇಲ್ಲ ಭಾವನಮ್ಮ, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂದ್ರೆ ಅಪ್ಪ ಅಮ್ಮ ಇಬ್ರು ಇರ್ಬೇಕಲ್ವಾ, ಅದಕ್ಕೆ ನೀವ್ ಇಬ್ರು ಬನ್ನಿ. ಖುಷಿ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನ್ ಬರ್ತೀನಿ ಅಂತ ಹೇಳದ್ನಲ್ಲ, ಬಿಡು ಈಗ. ಭಾವನಮ್ಮ, ಪೇರೆಂಟ್ ಟೀಚರ್ ಮೀಟಿಂಗ್ ಇಬ್ರು ಬರ್ಬೇಕಲ್ವಾ, ಅದಕ್ಕೆ ನೀವ್ ಇಬ್ರು ಬನ್ನಿ. ಸಿದ್ದು ಅಂಕಲ್, ನೀವು ಬರ್ತೀರಾ ತಾನೆ? ಬರ್ತೀನಿ ಕಣ್ ಬಿಡವ. ನೀವು ಬಂದಿಲ್ಲ ಅಂದ್ರೆ ನನಗೆ ಅಳು ಬರುತ್ತೆ. ಅಯ್ಯೋ ಇಲ್ಲ, ನೀನ್ ಅಳೋದೇನ್ ಬೇಡ, ನಾನು ಬಂದೇ ಬರ್ತೀನಿ. ಮುದಮ್ಮ, ಇನ್ನೊಂದು ಐಸ್ ಕ್ರೀಮ್ ತಿಂತೀಯಾ? ತರ್ತೀನಿ ಇರು. ಲಕ್ಷ್ಮಿ, ರೀ, ತಗೊಳ್ಳಿ ಇದನ್ನೆಲ್ಲ. ಹೊರಗೆ ತುಂಬಾ ಚಳಿ ಇದೆ, ಆಮೇಲೆ ನೆಗಡಿ ಆದ್ರೆ ಕಷ್ಟ. ಏನ್ ಲಕ್ಷ್ಮಿ ಇದು? ಒಳ್ಳೆ ಸಣ್ಣ ಮಕ್ಕಳನ್ನ ಕಳಿಸ್ತಿದ್ಯಾ? ಚಿಕ್ಕ ಮಕ್ಕಳಾದ್ರೇನು ದೊಡ್ಡ ಮಕ್ಕಳಾದ್ರೇನು ಜೋಪಾನವಾಗಿರಿ ಅಂತ ಹೇಳುತ್ತಪ್ಪ. ಸರಿ, ಬರ್ತೀನಿ. ನೋಡು, ಹೋಗ್ತಿದ್ದಂಗೆ ಫೋನ್ ಮಾಡಬೇಡ. ಜಾಗ ತಲುಪಿದ್ಮೇಲೆ ನಾನೇ ಫೋನ್ ಮಾಡ್ತೀನಿ, ನೀನು ಆರಾಮಾಗಿ ಹೋಗು, ಆಯ್ತಾ? ಬರ್ಲಾ? ಹುಷಾರಾಗಿ ಹೋಗಿ ಬನ್ನಿ. ಅತ್ತೆ, ಮಾವೆಲ್ಲ ಹೊರಗಡೆ ಹೋಗಾಗಿತ್ತು. ಅದು ಅವರು ಅದೇನೋ ಪಾರ್ಟ್ ಟೈಮ್ ಕೆಲಸ ಅಂತಾರಲ್ಲ, ಅದಕ್ಕೆ ಹೋಗ್ತಿದಾರಮ್ಮ. ಏನ್ ಹೇಳ್ತಾ ಇದ್ದೀರಾ ಅತ್ತೆ ನೀವು? ಮಾವ ಹಗಲಡಿ ಕಷ್ಟಪಟ್ಟು ಆಟೋ ಓಡಿಸಿ ದುಡ್ದಿದ್ದಲ್ದೆ ಈಗ ಮತ್ತೆ ರಾತ್ರಿ ಕೆಲ್ಸಕ್ಕೂ ಹೋಗ್ತಿದಾರಾ? ಅಂಥದ್ದು ಏನಾಗಿದೆ ಅತ್ತೆ? ನಿನಗೆ ಗೊತ್ತಲ್ಲ ವೀಣಾ, ಜಾನ್ವಿ ಈಗ ತಾಯಿ ಆಗ್ತಿದ್ದಾಳೆ. ಅವಳ ಮನೆಗೆ ಬಂದ್ರೆ ಖರ್ಚು ಈಗ ಜಾಸ್ತಿ ಆಗತ್ತೆ. ಅದನ್ನ ನಿಭಾಯಿಸೋದಕ್ಕೆ ಆಟೋ ಸಂಪಾದನೆ ಮಾತ್ರ ಸಾಕಾಗಲ್ವಲ್ಲಮ್ಮ. ಅದಕ್ಕೆ ಇನ್ನೊಂದು ನೈಟ್ ಶಿಫ್ಟ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಏನತ್ತೆ ಹೀಗೆ ಹೇಳ್ತಿದ್ದೀರಾ ನೀವು? ಈ ವಯಸ್ಸಲ್ಲಿ ಮನೇಲಿ ನೆಮ್ಮದಿಯಾಗಿರೋದನ್ನ ಬಿಟ್ಟು ರಾತ್ರಿನೂ ಕೆಲ್ಸಕ್ಕೆ ಹೋಗ್ತಿದಾರಲ್ಲ ಅತ್ತೆ. ಮನೇಲಿ ಇಬ್ರಿಬ್ರು ಗಂಡ್ಮಕ್ಳು ದುಡಿತಾ ಇದ್ದಾರೆ. ಏನಾದ್ರೂ ಕಮ್ಮಿ ಬಿದ್ದರೆ ಅವ್ರನ್ನ ಒಂದು ಮಾತು ಕೇಳ್ಬೋದಲ್ವಾ ಅತ್ತೆ? ದುಡಿಯುವಾಗ್ಲೇ ಅವ್ರು ಯಾರ ಹತ್ರನೂ ಕೈ ಚಾಚಿಲ್ಲ. ಇನ್ನು ಕೆಲಸ ಇಲ್ಲದೆ ಇರುವಾಗ ಹೇಗಮ್ಮ ಕೇಳ್ತಾರೆ? ಈಗ ಅವ್ರು ಕೊಡ್ತಿರೋದೇ ಸಾಕು, ಇನ್ನೂ ಹೆಚ್ಚಿಗೆ ಕೇಳೋದು ಬೇಡ ಅಂತಾನೆ ನಿಮ್ಮ ಮಾವನೇ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಅದು ಸರಿನೇ ಅಲ್ವಾ ವೀಣಾ? ಏನು ಅತ್ತೆ, ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿ ಮನೇಲಿರುವಂಥ ಈ ವಯಸ್ಸಲ್ಲಿ ಮಾವ ಹಗಲು ದುಡಿತಾ ಇದ್ದಾರೆ,
ಮತ್ತೆ ಈಗ ರಾತ್ರಿನೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ದೇವರಿಗೆ ಒಂದು ಸ್ವಲ್ಪನೂ ಕರುಣೆನೇ ಇಲ್ಲ ಅತ್ತೆ. ಒಳ್ಳೆಯವ್ರನ್ನ ಪರೀಕ್ಷೆ ಮಾಡಬೇಕು, ಆದರೆ ತೀರಾ ಇಷ್ಟೊಂದಲ್ಲ. ನಮ್ಮ ಹಣೆ ಬರಕ್ಕೆ ದೇವ್ರನ್ನ ಯಾಕಮ್ಮ ಹೊಣೆ ಮಾಡ್ತೀಯ ವೀಣಾ? ಅನ್ಭವಿಸೋದನ್ನೆಲ್ಲ ಅನ್ಭವಿಸ್ಲೇಬೇಕಲ್ವಾ? ಏನೋ ಅತ್ತೆ, ಇಷ್ಟಕ್ಕೂ ಮಾವ ಯಾವ ಕೆಲ್ಸಕ್ಕೆ ಹೋಗ್ತಿದ್ದಾರೆ? ಅದೇನೋ ಗೋಡೌನಲ್ಲಿ ಸ್ಟಾಕ್ ಬರುತ್ತಲ್ಲ, ಅದನ್ನ ಲೆಕ್ಕ ಮಾಡೋ ಕೆಲಸ ಅಂತೆ. ಇವತ್ತು ಹೋಗ್ತಿದಾರಲ್ಲ, ಬೆಳಗ್ಗೆ ಹೇಗೂ ಬರ್ತಾರೆ. ಆಗ ಕೆಲಸ ಹೇಗಿದೆ ಅಂತ ಕೇಳೋಣ. ಹಾಗೆ ಇವ್ರ ಕೆಲ್ಸಕ್ಕೆ ಹೋಗ್ತಿರೋದನ್ನ ಮನೇಲಿ ಯಾರಿಗೂ ಹೇಳ್ಬೇಡ ವೀಣಾ. ಸಂತುಗೇನಾದ್ರೂ ಗೊತ್ತಾದ್ರೆ ಕೋಪ ಮಾಡ್ಕೋತಾನೆ. ಹೌದು, ಮಾವ ಏನಾದರೂ ರಾತ್ರಿ ಹೊತ್ತು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಗೊತ್ತಾದರೆ ಸಂಪಾದನೆ ಹೇಗೂ ಜಾಸ್ತಿ ಬರ್ತಿದೆ ಅಂದ್ಕೊಂಡು ಇವರು ಮನೆ ಖರ್ಚಿಗೆ ಕೊಡೋ ದುಡ್ಡಲ್ಲಿ ಕಡಿಮೆ ಮಾಡಿಬಿಡ್ತಾರೆ. ಇವ್ರಿಗೆ ಹೇಳದೇ ಇರೋದೇ ಒಳ್ಳೆಯದು. ವೀಣಾ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅತ್ತೆ, ನಾನು ಯಾರಿಗೂ ಹೇಳಲ್ಲ ಅತ್ತೆ. ನೀವು ಹೋಗಿ ಮಲ್ಕೊಳ್ಳಿ. ಆಯ್ತಮ್ಮ. ಖುಷಿಯಾಗಿಬೇಕು ನಿನ್ನಿಂದಲೇ, ಹಿಂಗೆ ನೋಡೋಕೆ ನಮ್ಮಿಂದ ಇರಲಾಗದೆ. ಸುಮ್ಕೆ ಅಂದ್ವಿ. ಅಲ್ಲ ನೋಡ್ರೆ, ಈ ಪಾಟಿ ಖುಷಿಯಾಗಿದ್ದೀರಲ್ಲ, ಏನ್ ಸಮಾಚಾರ ಅಂತೀನಿ. ನಾನು ಅಪ್ಪ ಆಗ್ಬಿಟ್ಟೆಕಲ್ಲ. ಅಪ್ಪನ ಎಷ್ಟು ಖುಷಿ ಆಯ್ತದೆ ಗೊತ್ತೇನ್ರಲ್ಲ. ಇದೇನ್ ಗೌಡ್ರೆ ಹಿಂಗೆ ಹೇಳ್ತಾ ಇದ್ದೀರಿ? ಮೊನ್ನೆ ತಾನೇ ಅತ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ರು ಕಂಡ್ರಲ್ಲ ಅಂತ ಹೇಳಿದ್ರಿ. ಟಾಟಾ ಬಾಯ್ ಬಾಯ್ ಮಾಡಿದ್ರು ಅಂತಾನು ಹೇಳಿದ್ರಿ. ಇವಾಗ ನೋಡಿದ್ರೆ ಅಪ್ಪ ಆಗ್ಬಿಟ್ಟೆ ಅಂತ ಹೇಳ್ತಿದ್ದೀರಲ್ಲ, ಅದು ಹೆಂಗೆ ಅಂತೀನಿ. ನೀವು ಸ್ಪೀಡು ಅಂತ ನಮ್ಗೆ ಗೊತ್ತು, ಆದರೆ ಈ ಕುಣ್ಕೊ ಹೋಯ್ತಾರೋ ಲವ್ ಸ್ಟೋರಿನ ರಾಕೆಟ್ ಸ್ಪೀಡಲ್ಲಿ ಹೋಯ್ತಾರೋ ಲವ್ ಸ್ಟೋರಿ ಥರ ಮಾತಾಡ್ತಾ ಇದ್ದೀರಲ್ಲ, ಅದೇ ಅದನ್ನ ಹೆಂಗೆ ನಂಬೋದು ಅಂತ ಅಷ್ಟೇ. ಇಲ್ಲ ಏಯ್, ನಾನೇ ಹೇಳ್ತಿಲ್ವೇನ್ರಲ್ಲ, ನಾನು ಅಪ್ಪ ಆಗ್ತವನಿ. ಗೌಡ್ರೆ, ಅದು ಏನು ಅಂತ ನಮಗೂ ಅರ್ಥ ಆಗಂಗೆ ಹೇಳ್ಬಾರ್ದೆ. ಅಯ್ಯೋ ಲೇ, ನಮ್ ಖುಷಿ ಇಲ್ವೇನಲ್ಲ? ಅದೇ ಅದಕ್ಕೆ ಮಗು ಸಾಕೊಂಡವ್ರಲ್ಲ, ಆ ಮಗು ತಾನೇ. ಅದೇ ಮಗು. ಹೇಳಿ, ಆ ಮಗು ಅಂತ ಕಲ ನಾವೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ವು. ಏಯ್, ಈಗ ಆ ಮಗಿ ಸ್ಕೂಲ್ನಾಗೆ ಈ ಮೇಸ್ಟ್ರುಗಳು, ಈ ಅಪ್ಪ ಅವ್ವ ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಾರಂತೆ. ಅದಕ್ಕೆ ನಿಮ್ಮ ಅದಕ್ಕೇನು ನನ್ನವೇ ಕರೆದವ್ರೆ. ನಾಳಿಕೆ ನಾವಿಬ್ರು ಜೊತೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಮ್ಮದಕ್ಕೆ ಅವ್ವ, ನಾನು ಅಪ್ಪ ಕಂಡ್ರಲ್ಲ. ಅದೇ ನೋಡ್ರೆ, ನೀವು ಸೂಪರ್ ಕಣ. ನಾವೇನೋ ಅನ್ಕೊಂಡ್ಬಿಟ್ಟಿದ್ವಿ. ಏನ ಓಲಿ ಬಿಡಿ, ನೀವು ಅದಕ್ಕೆ ಸಂದಾಕಿದ್ರೆ ನಮ್ಗೆ ಅಷ್ಟೇ ಸಾಕು ಅಲ್ವೇನ್ಲ? ಗೌಡ್ರೆ, ಹೊಸ ಕೆಲಸ ಅದೇ, ನಾವು ಬರ್ತೀವಿ. ಸರಿ ಓಡಿ. ಏನ್ ಸಿದ್ದು, ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀರಾ? ಹೊರಗಡೆ ಬೇರೆ ಹೋಗಿ ಬಂದ್ರಿ, ಏನ್ ಸಮಾಚಾರ? ಏನಿಲ್ಲ ಅದಕ್ಕೆ, ಅದು ಭಾವನವ್ರ ಆಫೀಸಲ್ಲಿ ಅವ್ರಿಗೆ ಕೇಳ್ದೇನೆ ಕೆಲಸದಿಂದ ತೆಗೆದುಬಿಟ್ಟವ್ರಂತೆ. ಅದಕ್ಕೆ ಅವ್ರಿಗೆ ಹೊಸ ಕೆಲಸ ಕೊಡ್ಸೋಕೆ ಅಂತ ಕರ್ಕೋಗಿದೆ. ಮತ್ತೆ ಏನೋ ಮೀಟಿಂಗ್ ಅಂತ ಅಂತಿದ್ರಿ? ಅದೇ ಅದಕ್ಕೆ ಈ ಖುಷಿ ಅವ್ರ ಸ್ಕೂಲಲ್ಲಿ ಅದೇನೋ ಮೀಟಿಂಗು ಅಂದರು. ಏನ್ ಮೀಟಿಂಗು ಅಂತ? ಅದೇ ಅದಕ್ಕೆ
ಈ ಅಪ್ಪ ಅವ್ವನ ಕರೆಸಿ ಈ ಮಕ್ಕಳ ಬಗ್ಗೆ ಇಸುಗಳನ್ನೆಲ್ಲ ಹೇಳ್ತಾರಲ್ಲ ಆ ಮೀಟಿಂಗು. ಓ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಾ? ಅದೇ ಅದಕ್ಕೆ ನಾನು ಭಾವನವರು ನಾಳೆ ಜೊತೆಗೆ ಹೋಗುಮ ಅಂತ ಅಂದ್ಕೊಂಡಿದ್ಮೋ, ಅದ್ರ ಬಗ್ಗೆನೇ ಹೇಳ್ತಾ ಇದ್ದೆ ಅಷ್ಟೇ. ಓ ಹಂಗಾ, ಸರಿ, ಜೊತೆಯಾಗಿ ಹೋಗಿ ಬನ್ನಿ. ಇದೇನಿದು, ಇವರಿಬ್ರು ಆ ಮಗುಗೆ ಪೇರೆಂಟ್ಸ್ ಜಾಗದಲ್ಲಿದ್ದು ಮೀಟಿಂಗ್ ಬೇರೆ ಅಟೆಂಡ್ ಮಾಡಕ್ ಹೋಗ್ತಿದ್ದಾರೆ. ಇಷ್ಟೊಂದು ಖುಷಿಯಾಗಿದ್ದಾರ? ಇಲ್ಲ, ಇದನ್ನ ಇಲ್ಲಿಗೆ ಬಿಟ್ರೆ ಇವರಿಬ್ರು ಸರಿ ಹೋಗ್ಬಿಡ್ತಾರೆ. ಅದಕ್ಕೆ ಅವಕಾಶನೇ ಕೊಡಬಾರ್ದು. ಲಕ್ಷ್ಮಿ, ನೀ ಇನ್ನ ಮಲಗಿಲ್ವಾ? ನೀವಿಲ್ದೆ ಹೇಗ್ರಿ ನಿದ್ದೆ ಬರುತ್ತೆ? ನಿಮ್ ಜೊತೆ ಮಾತಾಡ್ಕೊಂಡು ಮಲಗ್ತಿದ್ದೆ. ಈಗ ನೀವಿಲ್ಲ ಅಲ್ವಾ, ನಿದ್ದೆನೇ ಬರ್ತಿಲ್ಲ ರೀ. ಒಂದು 2 ದಿನ ಲಕ್ಷ್ಮಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಸರಿ, ಕೆಲಸ ಹೇಗಿದೆ ರೀ? ನಿಮ್ಗೆ ಹೊಂದಿಕೆ ಆಯ್ತಾ ಅಥವಾ ಕಷ್ಟ ಅನ್ನಿಸ್ತಿದ್ಯಾ? ಇದು ಮೊದಲನೇ ದಿನ ಅಲ್ವಾ ಲಕ್ಷ್ಮಿ, ನನಗೇನು ಕಷ್ಟ ಅನ್ನಿಸ್ತಿಲ್ಲಪ್ಪ, ಆರಾಮಾಗಿದ್ದೀನಿ. ಈಗ ನಿನಗೆ ಗೊತ್ತಾಗ್ತಿದೆ ತಾನೇ, ಬ್ಯುಸಿ ಇದ್ರೆ ನಾನು ನಿನ್ನ ಜೊತೆ ಫೋನಲ್ಲಿ ಮಾತಾಡೋಕ್ಕಾಗ್ತಿತ್ತಾ? ಹೀಗೆ ಇದ್ರೆ ಸಾಕು. ಆದರೂ ನೀವು ರಾತ್ರಿ ಹೊತ್ತು ಹೊರಗಡೆ ಕೆಲ್ಸಕ್ಕೆ ಹೋಗ್ತಿರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ರೀ. ಲಕ್ಷ್ಮಿ, ಎಷ್ಟು ಸಲ ಹೇಳಿದ್ದೀನಿ ನಿನಗೆ, ಇದು ಸ್ವಲ್ಪ ದಿನ ನಮ್ಮ ಜಾನು ಬಾಣಂತನ ಆಗೋ ತನಕ ಅಷ್ಟೇ. ಆಮೇಲೆ ನೀನು ಹೇಳ್ದಂಗೆ ಒಂದೇ ಕೆಲಸ, ಬೆಳಗ್ಗೆ ಆಟೋ 7 ಗಂಟೆಗೆ ಹೋಗ್ತೀನಿ, ಸಾಯಂಕಾಲ 5:30 6 ಗಂಟೆಗೆ ವಾಪಸ್. ಆಯ್ತಾ? ರೀ, ಹೊರಗೆ ತುಂಬ ಚಳಿ ಜಾಸ್ತಿ ಇದೆ. ನಾನು ಕೊಟ್ಟು ಕಳಿಸಿರೋ ಸ್ವೆಟರು, ಮಫ್ಲರು, ಆ ಟೋಪಿ ಎಲ್ಲ ಹಾಕೊಂಡಿದ್ದೀರಿ ತಾನೆ? ಓ ಎಲ್ಲ ಹಾಕೊಂಡಿದ್ದೀನಿ ಲಕ್ಷ್ಮಿ. ಹಾಗೆ ಕಿವಿಗೆ ಹತ್ತಿ ಇಟ್ಕೊಳ್ಳಿ, ಹೊರಗೆ ಜಾಸ್ತಿ ಹೋಗ್ಬೇಡಿ, ನಿಮ್ಗೆ ಥಂಡಿ ಆಗೋದಿಲ್ಲ. ಅಯ್ಯೋ, ನೀನೊಬ್ಳು ದಡ್ಡಿ, ಆಚೆ ಯಾಕೆ ಹೋಗ್ಲಿ ಲಕ್ಷ್ಮಿ, ಇಲ್ಲಿ AC ಇದೆ, AC ಹಾಕೋಬಹುದು. ನಿಜ ಹೇಳ್ಬೇಕಂದ್ರೆ ಇಷ್ಟು ಚಳಿನಲ್ಲೂ ಬೆವರ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಫ್ಯಾನ್ ಹಾಕೊಳ್ಳಿ, ಶೆಕೆ ಕಡಿಮೆ ಆಗುತ್ತೆ. ಓ 2-3 ಫ್ಯಾನ್ ಇದಾವೆ, ಯಾವ್ದು ಬೇಕಾದ್ರೆ ಹಾಕೋಬಹುದು. ಅಯ್ಯೋ, ನನ್ನ ಬಗ್ಗೆ ಬಿಡು, ನಾನು ಆರಾಮಾಗಿದ್ದೀನಿ. ಮಕ್ಕಳೆಲ್ಲ ಮಲ್ಕೊಂಡ್ರಾ? ಹಾ, ಎಲ್ರೂ ಮಲಗಿದ್ದಾರೆ. ಸರಿ ರೀ, ಆಮೇಲೆ ಫೋನ್ ನನ್ನ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ. ಏನಾದರೂ ವಿಷಯ ಇದ್ರೆ ಫೋನ್ ಮಾಡಿ. ನೋಡು, ನೀನು ನನ್ನ ಜೊತೆ ಮಾತಾಡ್ತಾ ಇದ್ರೆ ನೀನು ಮಲ್ಕೊಳ್ಳಲ್ಲ, ನನಗೂ ಮಲ್ಕೊಳಕ್ ಬಿಡಲ್ಲ. ಆಯ್ತಾ? ಸರಿ, ಫೋನ್ ಇಡು, ನಾನು ಮಲ್ಕೋಬೇಕು. ಆಯ್ತು ರೀ. ಹಾಂ, ಆಯ್ತು. ಹಾಂ, ಗುಡ್ ನೈಟ್. ಮೇಡಮ್ ಅವರೇ, ನಾಳೆ ಹೈಸ್ಕೂಲಲ್ಲಿ ಮೀಟಿಂಗ್ ಅದಲ್ವಾ, ಅಲ್ಲಿ ಏನು ಹೇಳೋರು? ಏನು ಕೇಳೋರು ಮೇಡಮ್ ಅವರೇ? ನಾನು ಏನಾದರೂ ಕೇಳ್ಬಿಟ್ರೆ ಏನು ಹೇಳನೆ? ನಂಗೆ ಮೊದಲೇ ಏನೂ ಗೊತ್ತಾಗೋದಿಲ್ಲ. ಆಮೇಲೆ ಮುದ್ದಮ್ಮನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ದೊಡ್ಡ ದಡ್ಡ ಅಂತ ಆಡ್ಕೊಬಿಟ್ರೆ
ನಂಗೆ ಬೇರೆ ಇದು ಪೋಸ್ಟ್ ಮೀಟಿಂಗು ಹೊಸಿ ಚೆಂದಾಗಿ ರೆಡಿ ಆಗಬೇಕು. ನಾನು ಯಾವ ಅಂಗಿ ಹಾಕೊಂಡೆ ಅದನ್ನು ನೀವು ಹೇಳ್ಬಿಡಿ. ನೀವು ಸೆಲೆಕ್ಟ್ ಮಾಡಿದ್ದು ನಾನು ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ಯಾಕೆ ಖುಷಿ ಹತ್ರ ಬರ್ತೀನಿ ಅಂತ ಹೇಳಕ್ ಹೋದ್ರಿ? ಅಲ್ಲ ಮೇಡಮ್ ಅವರೇ, ಮಗಿಗೆ ಬೇಜಾರು ಮಾಡಬಾರ್ದು ಅಂತ ಅವಳು ಕೇಳಿದ ತಕ್ಷಣ ಒಪ್ಕೊಂಬಿಟ್ಟೆ. ಅದರಲ್ಲೂ ನನಗೀಗ ಅವಳ ಬಗ್ಗೆ ಈ ಸ್ಕೂಲಲ್ಲಿ ಏನು ಹೇಳೋರು, ಅವಳು ಚೆನ್ನಾಗಿ ಓದ್ತಾಳೆ ಅಂತ ಹೇಳೋರು ಅಥವಾ ತರಲೆ ಮಾಡ್ತಾಳೆ ಅಂತ ಹೇಳೋರು, ಅಷ್ಟಕ್ಕೂ ಏನು ಹೇಳೋರು ಅಂತ ಒಂಥರ ಆಯ್ತದೆ. ನಿಮ್ಮ ಓವರ್ ಆ್ಯಕ್ಟಿಂಗ್ನ ನಿಲ್ಲಿಸಿ ಸ್ವಲ್ಪ. ಅವಳೇನೋ ಮಗು, ಅವಳಿಗೆ ಗೊತ್ತಾಗಲ್ಲ, ಕರೀತಾಳೆ. ನಿಮಗೆ ಬರೋಕ್ಕಾಗಲ್ಲ ಅಂತ ಹೇಳಬೇಕಾಗಿತ್ತು ತಾನೇ. ನಾನು ಹೇಗೋ ಸಮಾಧಾನ ಮಾಡ್ತಿದ್ದೆ ಅವಳಿಗೆ. ಮೇಡಮ್ ಅವರೇ, ನನಗೆ ಗೊತ್ತು ನಿಮ್ಮ ಜೊತೆ ನಾನು ಬರೋದು ನಿಮ್ಗೆ ಇಷ್ಟ ಇಲ್ಲ ಅಂತ. ಆದರೂ ಹೊಸಿ ಮಗು ಮನಸ್ಸು ಬಗ್ಗೆ ಯೋಚನೆ ಮಾಡಿ. ಈಗ ಮಗಿನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಏನೋ ನಿಮ್ಮಮ್ಮ ಮಾತ್ರ ಬಂದವ್ರೆ, ನಿಮ್ಮಪ್ಪ ಎಲ್ಲಿ ಅಂತ ಕೇಳಿದ್ರೆ ಮಗಿ ಮನಸ್ಸಿಗೆ ಎಷ್ಟು ಬೇಜಾರಾಗಕ್ಕಿಲ್ಲ. ಯೋಚನೆ ಮಾಡಿ. ಓ, ಅದಕ್ಕೆ ನಿಮಗೆ ನೀವೇ ಖುಷಿ ಅಪ್ಪ ಆಗ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ರಾ? ಹಂಗೆಲ್ಲ ಹೇಳ್ಬೇಡಿ ಮೇಡಮ್ ಅವರೇ. ನೋಡಿ, ನನ್ನಿಂದ ಈಗ ಯಾರಿಗೂ ಖುಷಿ ಇಲ್ಲ. ಕಡೆ ಪಕ್ಷ ಮಗಿಗಾದರೂ ಖುಷಿಯಾಗಿರುತ್ತಲ್ಲ ಅಂತ ಒಪ್ಕೊಂಡೆ ಅಷ್ಟೇ. ಅದು ಬಿಟ್ರೆ ನನ್ನ ಮನಸ್ಸಲ್ಲಿ ಬೇರೆ ಏನೂ ಇಲ್ಲ ಮೇಡಮ್ ಅವರೇ. ಆಮೇಲೆ ಇನ್ನೊಂದು ವಿಷಯ, ಈ 4 ಗೋಡೆ ಮಧ್ಯೆ ನಾವಿಬ್ಬರು ಹೆಂಗಿದ್ದೀವಿ ಅನ್ನೋದು ಬೇಡ. ನೋಡಿದವ್ರ ಕಣ್ಣಿಗೆ ನಾವಿಬ್ಬರು ಗಂಡ ಹೆಂಡ್ತಿ ಥರ ಇರ್ಬೇಕು ಮೇಡಮ್ ಅವರೇ. ಇಲ್ಲಾಂದರೆ ತಲೆಗೊಂದು ಮಾತಾಡ್ಕೊತಾರೆ. ಹಂಗಾಗೋದು ಬೇಡ ಅಂತ. ಮೇಡಮ್ ಅವರೇ, ಇವತ್ತಲ್ಲ ನಾಳಿಕೆ ನಾನು ಖುಷಿಗೆ ಅಪ್ಪ ಅಂತ ನೀವೇ ಹೇಳುವಂಗಾಗಲಿ. ಅಂಥ ಟೈಮ್ಗೆ ನಾನು ಕಾಯ್ತೀನಿ ಮೇಡಮ್ ಅವರೇ.